ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ನ 25-26ನೇ ಸಾಲಿನ ಅಧ್ಯಕ್ಷ. ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲು ಅಂತಾರಾಷ್ಟ್ರೀಯ ಸಂಸ್ಥೆ. ಭಾರತದಲ್ಲಿ 1997ರಲ್ಲಿ ಪ್ರಾರಂಭವಾದ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಿಂದ ಆಚೆ ದುಬೈ, ಫ್ಲಾರಿಡಾ, ಸಿಡ್ನಿ, ನೇಪಾಳ್, ಶ್ರೀಲಂಕಾ, ಐರ್ಲ್ಯಾಂಡ್, ಇಂಗ್ಲೆಂಡ್, ಓಮನ್ ಎಲ್ಲ ಕಡೆ ನಮ್ಮ ಸೀನಿಯರ್ ಚೇಂಬರ್ ಪಸರಿಸ್ತಾ ಇದೆ. ಇದು 40 ವರ್ಷ ವಯಸ್ಸಿನ ಮೇಲೆ ಇರ್ತಕ್ಕಂಥ ಮೊದಲು ಜೇಸಿಗಳಾಗಿದ್ದಂಥವರಿಗೆ ಇರ್ತಕ್ಕಂಥ ಸಂಸ್ಥೆ. ಅದು ಭಾರತದ ಕೇರಳದ ಕ್ಯಾಲಿಕಟ್ನಲ್ಲಿ ಪ್ರಾರಂಭವಾದ ಸಂಸ್ಥೆ. ಇವತ್ತು ಸುಮಾರು 232 ಘಟಕಗಳನ್ನು ಹೊಂದಿದೆ. ವಿಶ್ವದಾದ್ಯಂತ ಸುಮಾರು 5,400 ಜನರ ಸದಸ್ಯತೆಯನ್ನು ಹೊಂದಿದೆ. ಈ ವರ್ಷ ಇದು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಸುವರ್ಣ 25ನೇ ವರ್ಷದ ಸಿಲ್ವರ್ ಜುಬಿಲಿ ಕಾನ್ಫರೆನ್ಸ್. ಇದನ್ನು ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಬೆಂಗಳೂರು, ನಮ್ಮ ಕರ್ನಾಟಕದ ಪ್ರಪ್ರಥಮ ಸೆಂಚುರಿಯನ್ ಲೀಜನ್ನು, ಅವರು ಇದರ ಹೋಸ್ಟ್ ಮಾಡ್ತಕ್ಕಂಥ ಆತಿಥ್ಯವನ್ನು ಹೊಂದಿದ್ದಾರೆ. ಅದರ ಅಧ್ಯಕ್ಷರಾಗಿ ಸೀನಿಯರ್ ಎಸ್ ಚಂದ್ರಶೇಖರ್, ನಮ್ಮ ರಾಷ್ಟ್ರ ಮಟ್ಟದ ಅಧ್ಯಕ್ಷನಾಗಿ ನಾನು ಜಯೇಶ, ರಾಷ್ಟ್ರೀಯ ಕಾರ್ಯದರ್ಶಿ ಸೀನಿಯರ್ ಎಂ ವಾಸುದೇವನ್, ನಮ್ಮ ಟ್ರೆಷರರ್ ಆಗಿ ಸೀನಿಯರ್ ಸಂಪತ್ ಕುಮಾರ್, ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿ ಇಲ್ಲಿ ಉಡುಪಿಯವರು, ಅವರು ಕರ್ನಾಟಕದವರು, ಅವ್ರ ನಿಕಟಪೂರ್ವ ಅಧ್ಯಕ್ಷ ಸೀನಿಯರ್ ಕೌನ್ಸಿಲ್ ಚಿತ್ರಕುಮಾರ್, ನಮ್ಮ ಸಂಸ್ಥಾಪಕ ಸದಸ್ಯರು, ದಯಮಾಡಿ ಮುಂದೆ ಬನ್ನಿ ಸರ್, ಸಂಸ್ಥಾಪಕ ಸದಸ್ಯರು ಪ್ರಪ್ರಥಮ ಈಗಿರ್ತಕ್ಕಂಥ ಹಿರಿಯ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಡಾಕ್ಟರ್ MC ಮೋಹನ್ ಸರ್, ಹಾಗೆ ಇಲ್ಲಿ ನಮ್ಮ ಪಾಸ್ಟ್ ನ್ಯಾಷನಲ್ ಪ್ರೆಸಿಡೆಂಟ್ ಸೀನಿಯರ್ ಜಯರಾಜನ್ ಅವರಿದ್ದಾರೆ. ಹಾಗೆ ನಮ್ಮ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ನಮ್ಮ ನ್ಯಾಷನಲ್ ಡೈರೆಕ್ಟರ್, ಬಹಳ ಅತ್ಯಂತ ವೃತ್ತಿಪರತೆಯಲ್ಲಿ ಮತ್ತು ಈ ಸಾಮಾಜಿಕ ಜೀವನದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಕ್ಕಂಥ ಡಾಕ್ಟರ್ M ಶಿವಕುಮಾರ್ ಅಂತೇಳಿ. ಆಮೇಲೆ ನಮ್ಮ ಈ ಒಂದು ಏನು ಆತಿಥ್ಯ ಘಟಕ ಇದೆ, ಇದರ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ರಾಷ್ಟ್ರಮಟ್ಟದಲ್ಲಿ ಸೇವೆ ಮಾಡಿ ಈ ವರ್ಷ 21ಕ್ಕಿಂತಲೂ ಹೆಚ್ಚು ಘಟಕಗಳನ್ನು ಸ್ಥಾಪನೆ ಮಾಡಿದ ಕೀರ್ತಿಗೆ ಪಾತ್ರರಾದಂಥ ಸೀನಿಯರ್ ಎಸ್ ಸಿದ್ದಗಂಗಯ್ಯನವರಿದ್ದಾರೆ. ಈ ವರ್ಷ ನಮ್ಮ ಸಾಧನೆಗಳ ಬಗ್ಗೆ ಹೇಳಬೇಕಂದ್ರೆ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್. ನನ್ನ ಹೆಸರು ಎಸ್ ಚಂದ್ರಶೇಖರ್ ಅಂತ, DCF ಆಗಿ ನಿವೃತ್ತಿಗೊಂಡಿದ್ದೀನಿ. ಆದರೆ ಈಗ ಏನು ಈ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ಲಿನ ಬೆಂಗಳೂರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ. ಇದರ ಕರ್ತವ್ಯ ಏನಪ್ಪ ಅಂದರೆ, ನಮ್ಮ ಈಗಲೇ ರಾಷ್ಟ್ರಾಧ್ಯಕ್ಷರು ಹೇಳಿದಾಗೆ ನಮ್ಮದು ವಯಸ್ಸು ಒಂದು ಶೂನ್ಯ, ಅದು ಒಂದು ದಾಖಲೆಗಾಗಿ ಮಾತ್ರ. ಇದರಲ್ಲಿ ಏನು ನಾವು ನಿವೃತ್ತಿಗೊಂಡ ಮೇಲೆ ನಮ್ಮ ಒಂದು ಈ ಅನುಭವಗಳನ್ನು ಧಾರೆ ಎರೆದು ಇತರರಿಗೆ, ವಿದ್ಯಾರ್ಥಿಗಳಿಗಿರ್ಬೋದು, ಸಾರ್ವಜನಿಕರಿಗೂ ಇರ್ಬೋದು, ಅಥವಾ ಮಹಿಳಾ ಸಂಘಕ್ಕಿರ್ಬೋದು, ಅವ್ರಿಗೂ ಸಹ ನಾವು ಜ್ಞಾನವೃದ್ಧಿ, ನಾಗರಿಕ ಪ್ರಜ್ಞೆ ಮತ್ತು ಏನು ಅರ್ತ್ ಕೇರ್ ಮಿಷನ್, ಏನು ಮಾತೃಭೂಮಿಯನ್ನು ಉಳಿಸ್ಬೇಕು, ಗ್ಲೋಬಲ್ ವಾರ್ಮಿಂಗ್ ಇದೆ, ಈಗ ಎಲ್ಲ ಕಡೆ ಕ್ಲೈಮೇಟ್ ಚೇಂಜ್ ನೋಡಿ, ಹವಾಗುಣ ಬದಲಾವಣೆ, ಟೈಮಿಗೆ ಸರಿಯಾಗಿ ಮಳೆ ಆಗ್ತಿಲ್ಲ, ಬೆಳೆ ಆಗ್ತಿಲ್ಲ. ಯಾಕೆ? ಸೊ ಪ್ರಕೃತಿಯ ಒಂದು ನಾಶವನ್ನು ತಡೆಗಟ್ಟಲು ನಾವು ಜನಜಾಗೃತಿಯನ್ನು ಬಹಳ ಮಹತ್ವಪೂರ್ಣವಾಗಿ, ಪರಿಣಾಮಕಾರಿಯಾಗಿ ನಾವು ಆ್ಯಕ್ಚುಲಿ ಮಾಡ್ತಾ ಇದ್ದೀವಿ. ಸೊ ಒಂದು. ಎರಡನೇದಾಗಿ ನಾವೇನು 40 ವರ್ಷದ ಆಚೆಗಿನ ಒಂದು ವಯಸ್ಕರಿಗೆ ನಾವು ಈ ಒಂದು ಸಂಸ್ಥೆಯನ್ನು ಸೀನಿಯರ್ JCಯನ್ನು ಹುಟ್ಟಾಕಿದ್ದೀವಿ. 2017ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿತವಾಯಿತು. ನಾನೀಗ 9ನೇ ಅಧ್ಯಕ್ಷ. ಸೊ ಇದರದ್ದು ನಾವೇನು ಇದರಲ್ಲಿ ಗಾಲಿ ಚಕ್ರ ಕೊಡ್ತೀವಿ, ಕೃತಕ ಕಾಲು ಜೋಡಣೆ ಮಾಡ್ತೀವಿ ಆಕ್ಸಿಡೆಂಟ್ ಆದವರಿಗೆ, ಆಮೇಲೆ ಈ ವೀಲ್ ಚೇರ್ ಕೊಡ್ತೀವಿ, ಆಮೇಲೆ ಮಹಿಳೆಯರಿಗೆ, ಅಬಲೆಯರಿಗೆ ಸ್ವಿಮ್ಮಿಂಗ್ ಮಿಷನ್ನು ಸಹ ಕೊಡ್ತೀವಿ. ವರ್ಷಕ್ಕೆ 10,000 ಸ್ಕಾಲರ್ಶಿಪ್ಪನ್ನು ಸಹ, ಒಂದು 50 ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಈ ವರ್ಷ. ಇದರ ಏನಪ್ಪ ಅಂದರೆ PPF ಅಂತ, 5,000 ರೂಪಾಯಿ ಎಲ್ಲ ಸದಸ್ಯರು ಅಥವಾ ಆಯ್ದ ಸದಸ್ಯರಿಂದ ತಗೊಂಡು ಅದನ್ನು ಪರಿಣಾಮಕಾರಿ ಯೂಸ್ ಮಾಡ್ತಾ ಇದ್ದೀವಿ, ಯಾವುದೇ ಒಂದು ಇದಿಲ್ದಂಗೆ. ಸೊ ಈ ಒಂದು ಏನು ಸ್ಕಾಲರ್ಶಿಪ್ ಕೊಡ್ತೀವಿ, ಮಕ್ಕಳಿಗೆ ಬಹಳ ಅನುಕೂಲ ಆಗ್ತದೆ, ನಮಗೆ ಬಹಳವಾಗಿ ನಮಗೆ ಋಣಿಯಾಗಿದ್ದಾರೆ. ಅದರಿಂದ ಇದು ಒಂದು ಸೇವಾ ಸಂಸ್ಥೆ. ಇದು ನಿಷ್ಕಲ್ಮಶವಾಗಿ ನಾವು ಯಾವುದೇ ಒಂದು ಉದ್ದೇಶ ಇಲ್ಲದಲ್ಲ ನಮ್ಮ ಸ್ವಯಂಗೆ ಬಿಟ್ಟು ನಾವು
ನಾವು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಜಾಸ್ತಿಯಾಗಿ ನಾವು ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಆಮೇಲೆ ಯೋಗ ಆರೋಗ್ಯದ ಬಗ್ಗೆನೂ ಸಹ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಮನುಷ್ಯನಿಗೆ ಮೊದಲು ನೀರು, ಆಮೇಲೆ ಆಹಾರ, ಆಮೇಲೆ ಆರೋಗ್ಯದಕ್ಕೂ ಬೇಕು. ಸೊ ಯೋಗವನ್ನು ಸಹ ನಾವು ಅದಕ್ಕೆ ಉತ್ತೇಜನ ಕೊಡ್ತಾ ಇದ್ದೀವಿ. 25ನೇ ವಾರ್ಷಿಕೋತ್ಸವ, ಇದಕ್ಕೆ ವಿಜಯೋತ್ಸವ 2026 ಅಂತ ಕರಿತೀವಿ. 7-8 ಸನ್ಮಾನ್ಯ ಶಾಸಕರು ಇಲ್ಲಿನ ಎಂ ಕೃಷ್ಣಪ್ಪನವರು ಬರ್ತಾ ಇದ್ದಾರೆ, ಸ್ವಾಮೀಜಿ ವಿನಯ್ ಗುರೂಜಿ ಬರ್ತಾ ಇದ್ದಾರೆ. ಸೊ ಮಹತ್ವ ಇದು. ಆಮೇಲೆ ನಮ್ಮ TVN ಮೂರ್ತಿ ಅಂತ JC ನ್ಯಾಷನಲ್ ಅಧ್ಯಕ್ಷ ಹಿಂದಿನ ಅವರು ಸಹ ಬರ್ತಾ ಇದ್ದಾರೆ. ವಿಜೃಂಭಣೆಯಿಂದ ಮಹತ್ವಪೂರ್ಣವಾಗಿ ಅರ್ಥಪೂರ್ಣವಾಗಿ ನೆರವೇರಿಸ್ತೀವಿ. ಯಾವುದೇ ಒಂದು ತೋರ್ಗಾಣಿಕೆಗಳು ಅರ್ಥಪೂರ್ಣವಾಗಿ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ವೆರಿ ಗುಡ್, ಕ್ರಿಯಾಶೀಲರಾಗಿದ್ದೀವಿ ನೋಡಿ. 60 ವರ್ಷ 40 ವರ್ಷ ಆದರೂ ಸಹ ಎಲ್ಲರೂ ಸಹ